ಒಂದು ಬಹಳ ವಿಚಿತ್ರ ಮತ್ತು ಭಯಾನಕ ಘಟನೆ. ಮದುವೆ ಆಗೋದಕ್ಕೆ ನಿರಾಕರಿಸಿದ್ದಕ್ಕೆ ವೈದ್ಯೆಯೊಬ್ಬರು ಗೆಳೆಯನ ಮರ್ಮಾಂಗ ಕತ್ತರಿಸಿದ ಘಟನೆ ಬಿಹಾರದ ಸರನ್ನಲ್ಲಿ ನಡೆದಿದೆ. ಬಾಯ್ ಫ್ರೆಂಡ್ ವೈದ್ಯೆಯನ್ನು ಲೈಂಗಿಕವಾಗಿ ಬಳಸಿ ಕೈ ಕೊಟ್ಟಿದ್ದಂತೆ. ಇಬ್ಬರು ಡಾಕ್ಟ್ರು ಜೊತೆಗಿದ್ದರು. ಮದುವೆ ಆಗಿಲ್ಲ ಅಂಥೇಳಿ ಹುಡುಗಿಗೆ ಕೋಪ ಬಂದಿದೆ. ಇದರಿಂದ ಸಿಟ್ಟಿಗೆದ್ದ ವೈದ್ಯೆ ಗೆಳೆಯನ ಮನೆಗೆ ಹೋಗಿ ಗೆಳೆಯನ ಮರ್ಮಾಂಗವನ್ನೇ ಕತ್ತರಿಸಿಬಿಟ್ಟಿದ್ದಾಳೆ. ವೈದ್ಯ ಹೆಸರು ಅಭಿಲಾಷ, 30 ವರ್ಷದ ಅಭಿಲಾಷ ಬಾಯ್ ಫ್ರೆಂಡ್ ಜೊತೆ 3 ವರ್ಷಗಳಿಂದ ಪರಸ್ಪರ ಸಂಪರ್ಕದಲ್ಲಿದ್ದರು. ಕಳೆದ ಜುಲೈ 1ಕ್ಕೆ ರಿಜಿಸ್ಟರ್ ಮದುವೆ ಆಗಬೇಕಾಗಿತ್ತಂತೆ. ನೋಡಿ, ಕಳೆದ ಜುಲೈ 1ಕ್ಕೆ ರಿಜಿಸ್ಟರ್ ಮದುವೆ ಆಗಬೇಕಾಗಿತ್ತು. ಮದುವೆ ದಿವಸ ಗೆಳೆಯನೇ ಬಂದಿಲ್ಲ, ಮದುವೆ ಆಗಬೇಕಾದವನು. ಇದು ಕೋಪ ಬಂದಿದೆ ಹುಡುಗಿಗೆ. ಮದುವೆ ಆಗದೆ ಮೋಸ ಮಾಡಿದ್ದಕ್ಕೆ ಈ ರೀತಿ ಮಾಡಿದ್ದಾಳೆ ಅಂತ ಆಕೆ ಮಾತಾಡಿದ್ದಾಳೆ. ಅದರ ಬಗ್ಗೆ ಅಭಿಲಾಷ ಕೇಳಿಸ್ಕೊಳ್ಳಿ. पहले भी बहुत सारी लड़कियों की जिंदगी बर्बाद किया था। 7 साल से शादी का झांसा देकर मुझे मेरे साथ फिजिकल रिलेशनशिप में था, 3 बार अबॉर्शन करवाया। उसके बाद अब वो शादी से नाकार रहा था। यहाँ पे थाना पे आने के बाद फिर वो शादी के लिए हाँ कर दिया था, तो रजिस्ट्रेशन भी कर हो गया था 8 अप्रैल को। फिर शादी का डेट आया 10 मार्च को आया। फिर उसके बाद बहुत सारा डेट 7-8 डेट देते गया, चेंज करते गया। आज भी शादी का डेट था, आज भी मेरे हाथ में उसके नाम का मेहंदी भी लगा हुआ है। और फिर आज वो धोखा दिया। हर बार भाग जाता था, इस बार भागा नहीं लेकिन धोखा दिया। इसलिए मैं आवेश में आकर मैं ऐसा कर दी, लेकिन मैं चाहती नहीं हूँ कि जान से मरे। मैं सिर्फ आवेश में ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.